ಏನು ಈ ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಪೂಜ್ಯ ದೇವೇಗೌಡರ ಆಶೀರ್ವಾದದೊಂದಿಗೆ ಕುಮಾರಣ್ಣವರ ಮಾರ್ಗದರ್ಶನದೊಂದಿಗೆ ನಮ್ಮ ಯುವ ನಾಯಕರಾದಂತ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದ ನಮ್ಮ ಶಾಸಕರುಗಳು, ಮಾಜಿ ಮಂತ್ರಿಗಳು, ಎಲ್ಲಾ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಸೇರಿ ನಾಳೆ ಬೈರ್ಮಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೂ 3 ದಿವಸಗಳ ಕಾಲ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ. ಮೊದಲನೇ ದಿವಸದಲ್ಲಿ ಬೈರ್ಮಂಗಲದಿಂದ ಬಿಡದಿವರೆಗೂ ಸುಮಾರು 9 ಕಿಲೋಮೀಟರ್ ಮೊದಲನೇ ಹಂತದ ಪಾದಯಾತ್ರೆಯನ್ನ ಆಗ್ತದೆ. ಎರಡನೇ ದಿವಸ ಬಿಡದಿಯಿಂದ ನೈಸ್ ರೋಡ್ ಜಂಕ್ಷನ್ ವರೆಗೂ ಎರಡನೇ ದಿವಸದ ಪಾದಯಾತ್ರೆ ಆಗ್ತದೆ. ಮೂರನೇ ದಿವಸದ ಪಾದಯಾತ್ರೆ ನೈಸ್ ರೋಡ್ ಇಂದ ಹಿಡಿದು ಬೆಂಗಳೂರಿನ ಸಿಟಿಯ ಫ್ರೀಡಂ ಪಾರ್ಕ್ ವರೆಗೂ ಮೂರನೇ ದಿವಸದ ಪಾದಯಾತ್ರೆಯನ್ನ ಮಾಡಿ ಅಲ್ಲಿ ಒಂದು ದಿವಸ ಬೆಳಗ್ಲಿಂದ ಸಂಜೆವರೆಗೂ ಇದರ ವಿರುದ್ಧ ಪ್ರತಿಭಟನೆಯನ್ನ, ಧರಣಿಯನ್ನ ಮಾಡಿ ವಿಧಾನಸೌಧದ ಮುತ್ತಿಗೆಯನ್ನ ಹಾಕುವಂತ ಕೆಲಸ ನಮ್ಮ ಪಕ್ಷದ ವತಿಯಿಂದ ನಾವೇನು ಇವತ್ತು ತೀರ್ಮಾನ ಮಾಡಿ ನಾಳೆ ಪಾದಯಾತ್ರೆ ಹೊರಟಿದ್ದೇವೆ. 500 ದಿವಸಗಳಿಂದ ರೈತರು ಬೀದಿಲ್ ಬಿದ್ದಿದ್ದಾರೆ. ಅವರ ಗೋಳನ್ನ, ಅವರ ಕಷ್ಟವನ್ನ ಕೇಳುವಂತದಿಲ್ಲ. ಈ ಸರ್ಕಾರಕ್ಕೆ ಕಣ್ಣು, ಕಿವಿ, ಮೂಗು ಏನೂ ಇಲ್ಲ. ಎಲ್ಲ ಪಂಚೇಂದ್ರಗಳು ಮುಚ್ಚೋಗಿದ್ದಾವೆ. ಸೊ ಆ ನಿಟ್ಟಿನಲ್ಲಿ ಅವರನ್ನ ಎಚ್ಚರಿಸಬೇಕು. ಈ ಪ್ರತಿಭಟನೆಯ ಮೂಲಕ, ಈ ಪಾದಯಾತ್ರೆ ಮೂಲಕ ಈ ಯೋಜನೆಯನ್ನ ಕೈ ಬಿಟ್ಟು ರೈತರನ್ನ ನೆಮ್ಮದಿಯಾಗಿ ಬದುಕಲಿಕ್ಕೆ ಬಿಡಿ ಅಂತ ಹೇಳಿ ಸಂದೇಶವನ್ನ ಕೊಡ್ಲಿಕ್ಕೆ ಈ ಪಾದಯಾತ್ರೆಯನ್ನ ನಮ್ಮ ನಾಯಕರು ಹಮ್ಮಿಕೊಂಡಿದ್ದಾರೆ. ನಮ್ಮ ಪಕ್ಷದ ಎಲ್ಲಾ ಮುಖಂಡರುಗಳು, ಎಲ್ಲಾ ನಾಯಕರುಗಳು ಇದರಲ್ಲಿ ಭಾಗಿಯಾಗ್ತಾರೆ. ಮೊದಲನೇ ದಿವಸಕ್ಕೆ ಚಾಲನೆಯನ್ನ ನಮ್ಮ ನಾಯಕರಾದಂತ ಕೇಂದ್ರದ ಸಚಿವರಾದಂತ ಕುಮಾರಣ್ಣ ಅವರು ಬೈರ್ಮಂಗಲಕ್ಕೆ ಬಂದು ಮೊದಲನೇ ದಿವಸದ ಪಾದಯಾತ್ರೆಗೆ ಚಾಲನೆಯನ್ನ ಕೊಡ್ತಾರೆ. ಎರಡನೇ ದಿವಸದ ಪಾದಯಾತ್ರೆಯನ್ನ ಬಿಡದಿನಲ್ಲಿ ಪೂಜ್ಯ ದೇವೇಗೌಡರು ಕೂಡ ಬಂದು ಪಾದಯಾತ್ರೆಯನ್ನ ಪ್ರಾರಂಭ ಮಾಡ್ತಾರೆ. ಮೂರನೇ ದಿವಸದ್ದು ಕೂಡ ನಮ್ಗೆ ಅದೇ ರೀತಿ ಬೇರೆ ಇನ್ನೊಬ್ರು ಯಾರಾದ್ರೂ ಹಿರಿಯ ಜೀವಿಗಳನ್ನ, ಸಾಹಿತಿಗಳನ್ನ, ಅಥವಾ ಸ್ವಾತಂತ್ರ್ಯ ಹೋರಾಟಗಾರನ್ನ, ಅಥವಾ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರನ್ನ ಯಾರನ್ನ ಕರೆಸಬೇಕು ಅಂತ ಹೇಳಿ ಚರ್ಚೆ ನಡೀತಾ ಇದೆ. ಮೂರನೇ ದಿವಸ ಕೂಡ ಚಾಲನೆಯನ್ನ ತೆಗೆದುಕೊಂಡು ಈ 3 ದಿವಸಗಳ ಪಾದಯಾತ್ರೆಯನ್ನ ಬಹಳ ಶಾಂತಿಯುತವಾಗಿ ನಮ್ಮ ಕೂಗು ವಿಧಾನಸೌಧವನ್ನ ಮುಟ್ಲಿಕ್ಕೆ, ಮುಖ್ಯಮಂತ್ರಿಗಳನ್ನ ಮುಟ್ಲಿಕ್ಕೆ ನಾವು ಈ ಪ್ರಯತ್ನ ಪಡ್ತಾ ಇದೀವಿ. ಮೊದಲನೇ ದಿವಸ 9 ಕಿಲೋಮೀಟರ್ ನಾವು ಪಾದಯಾತ್ರೆ ಮಾಡ್ತೇವೆ. ಎರಡನೇ ದಿವಸ ಸುಮಾರು 16 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತೇವೆ. ಉಳಿದಂತ ಸುಮಾರು 15ರಿಂದ 16 ಕಿಲೋಮೀಟರ್ ಸಿಟಿನಲ್ಲಿ ಪಾದಯಾತ್ರೆಯನ್ನ ಮಾಡೋರಿದ್ದೇವೆ. ಈ 3 ದಿವಸಗಳಲ್ಲಿ ಸುಮಾರು 37 ಕಿಲೋಮೀಟರ್, 38 ಕಿಲೋಮೀಟರ್ ಈ ಪಾದಯಾತ್ರೆಯನ್ನ ಕ್ರಮಿಸ್ತೇವೆ. ನಾವೀಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಸಂಬಂಧಪಟ್ಟಂತ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳಿಗೆ ಪರ್ಮಿಷನ್ ಅನ್ನ ಕೇಳಿದ್ದೇವೆ. ಸೊ ಪರ್ಮಿಷನ್ ಅನ್ನ ಕೊಡ್ತಾರೆ. ನಾವು ಶಾಂತಿಯುತವಾಗಿ ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ನಮ್ಗೆ ಅನುಮತಿ ಸಿಗುತ್ತೆ.